ಊರ್ನವ್ರು ತಾವೆಲ್ಲ ಕಿತ್ತಾಡಕ್ಕಲ್ಲ. ನೀನ್ ನನ್ ಮಗನಾಗ ಹುಟ್ಟಿರೋದು. ಕಷ್ಟಪಟ್ಟು ಓದ್ಲಾದ್ರೆ ಓದ್ಲೂ ಇಲ್ಲ, ಬದುಕು ಮಾಡ್ಲಾದ್ರೆ ಬದುಕು ಮಾಡ್ಲಿಲ್ಲ. ನೀನ್ ಹುಟ್ಟಿರೋದೇ ದಂಡ. ಹೌದಾ? ನಾನೊಂದು ಫಲವಿಲ್ಲದ ಮರ, ನೀಡೊಂದು ದಯೆ ತೋರಿ ವರ. ಸಾಕು. ಇವ್ನು ಕೆಟ್ಟ ಸಾಲ್ ಮಾಡಿಕ್ಬಿಟ್ರಲ್ಲಿ. ಅಪ್ಪ ಮಳವಳ್ಳಿಕ್ ಹೋಗಿಲ್ಲ, ತಾವ್ಯಾವ ಕಲ್ತ್ಕೊಂಡ್ರಿ ಪಾಡೋದನ್ನ? ಒಳಗ್ ಕಚೇರಿ ಕೇಳ್ತಾ ಕೇಳ್ತಾ ಕಲ್ತ್ಕೊಂಡೆ ಕಂಡ. ಕುಕ್ಕಿ ಅಪ್ಪ ಬಾರ ಅಪ್ಪ. ನೋಡ, ಇವತ್ತಿಂದ ಪೋಲಿ ತಿರ್ಗದ್ ಬಿಟ್ಬಿಟ್ಟು ಮರ್ವಾದಿಂದ ಬೆಣ್ಣೆ ಮಾರ್ಕಮ್ಮ. ನಾನು ಬೆಣ್ಣೆ ಮಾರ್ಬೇಕಾ? ಇನ್ನೇನ್ ಸುಣ್ಣ ಮಾರ್ತೀಯ? ಬೇಕಿದ್ರೆ ಹೇಳಪ್ಪ, ಅದು ತಂದ್ಕೊಡ್ತೀನಿ. ಏನಣ್ಣ ದೇವಂಡಂಗ್ ಬೆಣ್ಣೆ ಮಾರಕ್ ಗೊತ್ತಾಗಕ್ಕಿಲ್ಲ, ನಾನ್ ಜೊತೆಗೆ ಹೋಗಿ ಮಾರಿಸ್ಲಿ. ಅಯ್ಯೋ ಮಾಯ್ಕಾರ್ ನನ್ ಮಗನೇ, ಇವನು ಗೊತ್ತಾಗಕ್ಕಿಲ್ವಾ? ನೀನ್ ತಗೊಂಡೋಗಿ ಸಂತೆಲಿಟ್ಟು 6 ಕಾಸ್ಗೆ ಹರಾಜಾಗ್ ಬಂದ್ಬಿಡ್ತ. ಮೋನ ತೆಗಿಯಮ್ಮ ಕಲ್ಲು. ಮೇಡಮ್ ಏನ್ ಫ್ರೀ ಸರ್ವಿಸ್ ಮಾಡಿಸ್ಕೊಳ್ಳಲ್ಲ, ಕಂಪನಿ ಕೊಡ್ತಾರೆ. ಏನಂದೆ ನೀನು? ಸರಿಯಾಗೆ ಅಂದೆ. ನಿನಗ್ ತಾಳಿ ಕಟ್ಟಿದ್ ಯಾರು ಅಂತ ಹೇಳು, ಇಲ್ಲೇ ಉದ್ದುದ್ದ ನಿನ್ ಕಾಲಿಗೆ ಬಿದ್ಬಿಡ್ತೀನಿ. ಪೇಟೆಯಲ್ಲಿ ಕೆಲವ್ರು ನಿಂತರನೇ ತಾಳಿ ಕಟ್ಕೊಂಡು ಓಡಾಡ್ತಾ ಇರ್ತಾರೆ. ನಮ್ಮಂತ ರೋಮಿಯೋಗಳು ಹೋದ್ರೆ ಕಂಪ್ನಿ ಕೊಡ್ತಾರೆ ಫುಲ್ ನೈಟ್. ನಿಂತ್ರೆ ಅವಂದೇ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ, ಅವನೇ ನನ್ನ ಗೆಣೆಕಾರ. ಚಿಲಿ ಚಿಲಿ ಚಿಲಿ. ಕುಂತ್ರೆ ನಿಂತ್ರೆ ಒಂದೇ ಧ್ಯಾನ, ಜೀವಕ್ಕಿಲ್ಲ ಸಮಾಧಾನ, ಅವನೇ ನನ್ನ ಕಲ 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 ಸರಸಕುರಾರ ಸರಸಕುರಾರ. ಸೇವಂತಿ ಗಂಡ ಏನೋ ನನ್ನ ಹೆಂಡ್ತಿನ ಬೀದಿಲ್ ಚುಡಾಯಿಸ್ತೀಯ ನೀನು? ನಾಳೆ ಸೇವಂತಿ ಹತ್ರ ಮರ್ಯಾದೆಗೆ ಹೋಗಿ ನಾನ್ ಮಾತಾಡಿದ ತಪ್ಪು ನನ್ನ ಕ್ಷಮಿಸಿ ಅಂತ ಕೇಳ್ಬೇಕು. ಕೇಳಲಿಲ್ಲ ಅಂದ್ರೆ ಮಗನೇ ಊರಲ್ಲೆಲ್ಲೂ ಓಡಾಡಕ್ ಬಿಡಲ್ಲ, ಹುಡುಕೊಂಬಂದು ಹೊಡಿತೀನಿ, ಗೊತ್ತಾಯ್ತಾ? ಎರಡ್ ಕೈಯಲ್ಲಿ ಹಿಂದೆ ತಿರುಗಿ ನೋಡ್ದೆ ಹೋಗ್ ಹೋಗ್. ಹೆಂಗೈತೆ ಬಟ್ಟೆ? ವಾಂತಿ ಬರಂಗದ. ನಂಗೆ ಮ್ಯಾರೇಜ್ ಫಿಕ್ಸೆಡ್ ಆಗೈತೆ. ನೀವು ಕೊಟ್ಟಿದ್ರಲ್ಲ ಅಡ್ರೆಸ್, ಎಂಗೇಜ್ಮೆಂಟ್ ಮಾಡ್ಗಿವ್ನಿ, ರಿಸೆಪ್ಷನ್ಗೆ ಇನ್ನೊಂದು ಡ್ರೆಸ್ ಹುಡುಕಾವ್ನಿ. ಕೊಡ ಬ್ಯಾಡ ಕಡ, ಕೊಡ ಬ್ಯಾಡ ಕಡ, ಬ್ಯಾಡ ಕಡ, ಕೊಡ ಕೊಡ. ನನ್ನ ಎಂಗೇಜ್ಮೆಂಟ್ಗೆ ಚೆನ್ನಾಗೈತೆ, ಕೊಡೋ. ಹುಡುಗಿ ಮೆಚ್ಕತಾಳೆ, ಕೊಡೋ.
ಅತಿ ಮಧುರ ಅನುರಾಗ ಜೀವನ ಸಂಧ್ಯಾರಾಗ. ಭಟ್ರೆ ಏನಣ್ಣ? ಬೆಣ್ಣೆ ತಗೊಬನ್ನಿ. ಬೇಡ ಕಣಣ್ಣ, ಬೆಣ್ಣೆ ಐತೆ. ಬೆಣ್ಣೆ ಐತೆ ಅಲ್ರಿ, ಬೆಣ್ಣೆ ದೋಸೆ ಹೋಟ್ಲು ಅಂತ ಹೆಸರಿಕೊಂಬಿಟ್ಟು 4 ದಿವಸದಿಂದ ಬೆಣ್ಣೆನೆ ತಗೊಂಡಿಲ್ಲ ಆದ್ರೆ ಏನ್ ಅರ್ಥ? ನಾಳೆ ತಗೊಂಡ್ರಾಯ್ತು ಬಿಡಣ್ಣ. 1 kg ನಾರ ತಗೊಳ್ಳೋಣ. ಬೇಡ ಅಂತ ಹೇಳಿದ್ನಲ್ಲ ಅಣ್ಣ. ಬೆಣ್ಣೆ ಮಸಾಲೆ ಪಾರ್ಸಲ್ ಮಾಡ್ರಿ. ಹಾ, ಹಾ. ಬೆಣ್ಣೆನೇ ಇಲ್ದೆ 12 ಬೆಣ್ಣೆ ಮಸಾಲೆ ಹೆಂಗ್ ಮಾಡ್ತಾನೆ ಇವನು? ಬೆಣ್ಣೆ ಏನಾದ್ರು ಬೇಕಾ? ಬೇಡ ಅಂದ್ರೆ ತಿಳಿಸ್ಲಿಲ್ವಾ? ಸರಿಯಪ್ಪ. ಅಣ್ಣ ಏನೆಣ್ಣೆ? ಬೆಣ್ಣೆ ಹಾಕಣ್ಣ. ಓಟೋಡಿಕ್ ಹೋಗು, ಬೆಣ್ಣೆ ಜೊತೆಗೆ ದ್ವಾಸೆನೂ ಕೊಡ್ತಾರೆ, ಮ್ಯಾಲ್ ಕೆಂಪು ಚಟ್ನಿನೂ ಹಾಕ್ತಾರೆ. ದಾರಿ ಬಿಡ್ಲ ಸತ್ತಿತೋಗಿ. ಏಣ ಹಾ? ಏನೋ ಪಟ್ರೇಣ ಒಂದೇ ಇರ್ಲಾ ಬಾ ತಪ್ಪ. ತಗೋಣ. ತಗೋ ಇದನ್ನ. ಬಟ್ರೆ ಏನಿದೆ 50 ರೂಪಾಯಿ? ಕಳ್ತನದ ಮಾಲಿಗೆ ಇನ್ನೆಷ್ಟು ಕೊಡ್ತಾರೆ? ಇದೇ ಜಾಸ್ತಿ ಆಯ್ತು. ಸಾಯಂಕಾಲ ಬರ್ತಾ 5 kg ತಗೊಂಡ್ ಬಂದ್ಬಿಡು. ಇನ್ನೊಂದ್ 50 ಮುದ್ದಣ. ಮುದ್ದಣ್ಣ ಯಾಕಣ್ಣ ನೀನ್ ಕೊಟ್ಟಿದ್ದೆ ಜಾಸ್ತಿ ಆಯ್ತು. ಸಾಯಂಕಾಲ ಭತ್ತ ತತ್ತೀನಿ. ಕೊಲಲೆ ಪಾಂಡು ಕುಮಾರರು ಕೊಲಲೆ ಕುಂತಿ. ಅಯ್ಯೋಯ್ಯೋ, ಎಲ್ಲಲ್ಲ ನನ್ ಬೆಣ್ಣೆ ಡಬ್ಬಿ? ಅವ್ನ ಕೈ ನಾಗರಾವ್ ಕಡಿಯ ಎಲ್ಲ ನನ್ ಕ್ಯಾರಿಯರು. ನಾಗರಾವ್ ಕಡಿದ್ರೆ ಔಷಧಿ ನೀನೇ ಕೊಡ್ಬೇಕು ದುಡ್ಡನ್ನ. ನಾನೇ ಯಾಕೆ ಕೊಡ್ಬೇಕು? ಯಾಕಂದ್ರೆ ಪಾಪಿ ನಾನೇ. ಆ ಅಯ್ಯೋ ನನ್ನ ಮಗನೇ, ಯಾಕೋ ಬಿಸ್ತೆ ಕ್ಯಾರಿಯರ? ಏನಪ್ಪ ಇಂತ ಒಳ್ಳೆ ಮೋಟರ್ ಬೈಕಿಗೆ ಹಿಂದ್ಗಡೆ ಒಂದು ಬೆಣ್ಣೆ ಅಂಗಡಿನ ಫಿಕ್ಸ್ ಮಾಡ್ಬಿಟ್ಟಿದ್ಯಲ್ಲ. ನಾನು ರೋಡಲ್ಲಿ ಹೋಗ್ಬೇಕಾದ್ರೆ 16, 17, 18 ನನ್ನ ಯಾರು ನೋಡ್ತಾನೆ ಇರಲಿಲ್ಲ ಗೊತ್ತಾ? ಟೀನು ಟೀನು ಟೀನು. ಈ ಟೀನು ಟೀನು ಅಂದ್ರೆ ಏನ್ರ? ಏನೋ ಆ? ಬೆಣ್ಣೆ ಹಂಗೆ ಲಂಗ ದಾವಣಿ ಹಾಕೊಂಡು ಹೋಯ್ತಿರ್ತವಲ್ಲ, ನೀವ್ ಯಾವಾಗ್ಲೂ ನೋಡ್ತಿರ್ತೀರಲ್ಲ, ಅದೇ 16. ಮಗನೇ ಅಪ್ಪ ಮಕ್ಕಳ ಮಧ್ಯೆ ಫಿಟ್ಟಿಂಗ್ ಇರ್ತಾ ಇದ್ಯಾ? ಅಯ್ಯೋ ನನ್ ಮಗನೇ, ಬೇಕು ನನ್ ಮಗನೇ. ಆ ನೋಡಿಯೋ ಏನ್ರಿ ಅದು? ಏನೇ ಅದೇನೋ ಲಂಗ ದಾವಣಿ ಅಂತ ಇದ್ರಿ. ಥು, ನಿನ್ನ ಸೊಸೆ ಬರೋ ವಯಸ್ಸಲ್ಲಿ ನಿನ್ಗೆ ಯಾಕೆ ಲಂಗ ದಾವಡಿ? ಹೋಗೋ ಕೆಲಸ ನೋಡೋಗೋ. ಯವಣ್ಣ ಟಾಟಾ ನಿಂತ್ಕೊಳ್ಳೋ ನನ್ ಮಗನೇ. ನೀನ್ ನಿಂತನೆ ಕೊಡು ನನ್ ಮಗನೇ ಕೆಟ್ಟಿದ್ದು. ನನ್ನ ಮಗ ನೀನ್ ನಿಂತನೆ ಕೆಟ್ಟಿದ್ದು. ನೀನ್ ನಿಂತನೆ. ಏನೇದು? ಯಾಕ್ರಿ ಪಾಪ ಇವನು ನೋಡಿದ್ದೀರಾ? ಅವ್ನು ಹೋದ್ರೆ ಹೋಗ್ಲಿ ಬಿಡಿ ಜಾಲಿಯಾಗಿ. ಏನ್ ಜಾಲಿ ಆಗೋದ್ರೆ ಬೆಣ್ಣೆ ಮಾರೋರು ಯಾರು? ನೀವಿಲ್ವಾ? ನಾನ್ ಬೆಣ್ಣೆ ಮಾರ್ಬೇಕಾ? ಹೆಂಗ್ ತಗೊಂಡೋಗೋದು? ತಲೆ ಮೇಲೆ ಮಾಡಿಕೊಂಡೋಗಿ. ತಲೆ ಮೇಲೆ ಹೊತ್ಕೊಂಡು ಹೋಗ್ಬೇಕಾ? ಬೇಡ, ಸೊಂಟದ ಮೇಲೆ ಮಾಡಿಕೊಂಡೋಗಿ. ಬೇಜಾರಾದ್ರೆ ಇವನು ಕರ್ಕೊಂಡು ಹೋಗಿ. ಇಲ್ಲ ಇವ್ಳ, ಜಾಸ್ತಿ ಆಯ್ತು ಕಡೆ ಕೊಳ್ಳಿ ನಿಂದು, ಜಾಸ್ತಿ ಆಯ್ತು. ಎಣ ಎಣ ಏನಣ್ಣ? ಅಕ್ಕ ಹೇಳ್ತು ತಲೆ ಮೇಲೆ ಬೋಸಿ ಇಕ್ಕೊಂಡು ನನ್ನ ಕಕ್ಕ ಕುಟ್ಸ್ಕೊಂಡು ಹೋಗ್ಬೇಕಂತ. ಹೋಗಣ್ಣ. ಕಂಕ್ಳಲ್ಲಿ ಯಾಕಪ್ಪ? ಜೇಬ್ ಖಾಲಿ ಅದೇ. ಬಾ ಹೋಗ್ಕೊ ಬಾ. ಹೋಗ್ ನನ್ ಮಗನೇ, ಬೇಕು ನನ್ ಮಗನೇ. ಹಾಯ್ ದೇವು, ಹೇಗಿದ್ಯಾ? ಫುಲ್ ನೈಟ್ ನನಗ್ ನಿದ್ದೆನೇ ಇಲ್ಲ, ಬರೀ ನಿಂದೆ ಧ್ಯಾನ. ಕಣ್ಮುಚ್ಚಿದ್ರೆ ನೀನೇ ಕಾಣಿಸ್ತೀಯ. ಯಾರೇ ಮಾತಾಡಿದ್ರು ನೀನ್ ಹಾಡೋ ಥರನೇ ಕೇಳಿಸುತ್ತೆ ನಂಗೆ. ಇಡೀ ರಾತ್ರಿ ನಾನು ಆ ಹ್ಯಾಂಗ್ ಓವರಲ್ಲೇ ಇದ್ದೆ. ನಿನ್ ಹಾಡ್ ಕೇಳೋಕ್ಕೋಸ್ಕರ ಜೀವನ ಪೂರ್ತಿ ನಿನ್ ಜೊತೆನೇ ಇರ್ಬೇಕು ಅನ್ಸುತ್ತೆ. ಸೇವಂತಿ, ಹಾಮ ತಿಂಡಿ ತಗೊಂಡ್ ಹೋಗ್ ಬಾಮ್ಮ. ಹಾ, ನಾನ್ ಹೋಗಿ ತಿಂಡಿ ತಗೊಂಡ್ ಬರ್ತೀನಿ, ನೀನ್ ಇಲ್ಲೇ ಕೂತಿರು. ಯಾರು? ಹೆಣ್ಣಿನ ಜನುಮಾಗೆ ಅಣ್ಣ ತಮ್ಮರು ಬೇಕು, ಬೆನ್ನು ಕಟ್ಟುವರು ಸಭೆಯೊಳಗೆ. ತುಂಬಾ ಚೆನ್ನಾಗಿ ಹಾಡ್ತೀರಾ. ಥ್ಯಾಂಕ್ ಯು. ಅದಕ್ಕೆ ನಿಮ್ಮನ್ನ ಹುಡ್ಕೋಕೆ ನನ್ನ ತಂಗಿ ಕಳ್ಸಿದ್ದು. ಹೌದು. ನಮ್ಮನೇಲಂತೂ ಎಲ್ರು ನಿಮ್ಮ ಅಭಿಮಾನಿಗಳಾಗ್ಬಿಟ್ಟಿದ್ದಾರೆ. ನಾನು ಕೂಡ ಥ್ಯಾಂಕ್ ಯು. ನಿನ್ನೆ ನಿಮ್ ಹಾಡ್ ಕೇಳಿ ನಾನು ತುಂಬಾ ಸಂತೋಷ ಪಟ್ಟೆ. ಆದ್ರೆ ನಿಮ್ ಮುಖ ನೋಡೋಕಾಗ್ಲಿಲ್ಲ. ಯಾಕೆ ಮುಖ ಮುಚ್ಕೊಂಡಿದ್ದೀರಾ? ನನ್ ಮುಖ ನೀವು ನೋಡ್ಬೇಡಿ. ಯಾಕೆ? ಏನಾಗಿದೆ? ನನ್ ಮುಖ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಯಾಕೆ? ಏನಾಗಿದೆ?
ಸತ್ಯಂ ಶಿವಂ ಸುಂದರಂ ಪಿಕ್ಚರ್ ಅಲ್ಲಿ ಜೀನತಮ್ಮನ್ ಮುಖ ಇದೆಯಲ್ಲ ಆ ತರ ಲೆಫ್ಟ್ ಸೈಡ್ ಅಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಫೇಸ್ ಡ್ಯಾಮೇಜ್ ಆಗಿದ್ರೆ ಏನಂತೆ? ನಿಮ್ ವಾಯ್ಸ್ ತುಂಬಾ ಸ್ವೀಟ್ ಆಗಿದೆಯಲ್ಲ. ಓ ಥ್ಯಾಂಕ್ ಯು. ಐ ಲೈಕ್ ಯುವರ್ ವಾಯ್ಸ್. ತೋರಿಸಿ. ಅಯ್ಯೋ ಬೇಡ 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 ನನ್ನ ಮಾತು ಕೇಳಿ ಬೇಡ. ಪರವಾಗಿಲ್ಲ ಬಿಡಿ ಮುಖ. ಪರವಾಗಿಲ್ಲ ಬಿಡಿ ನನ್ನ ಮಾತು ಏನಾಗಿದೆ? ನನ್ನ ಮುಖ ಚೆನ್ನಾಗಿಲ್ಲ ಬೇಡ ಬೇಡ. ರೀ ಪುರಿ ಉಸ್ಲಿ ಚೆನ್ನಾಗಿದ್ಯಾ ರೀ? ಏನ್ರಿ ಇದು ಬೆಳಗ್ಗೆನೆ? ಸುಮ್ನೆ ಇರ್ತೀರಾ? ಇದೇನೆ ತಿಂಡಿ ಕೊಟ್ಬಿಟ್ಟು ಈ ತರ ಮಾತಾಡ್ತಿದೀಯಾ? ಅಯ್ಯೋ ಬೇಡ ರೀ. ಅಯ್ಯ ಸರಿ ಬಿಡು, ನೀನ್ ಮಾಡಿರೋ ತಿಂಡಿ ನೀನು ತಿನ್ಕೋ. ಅಯ್ಯೋ ಮನೇಲಿ ಮಕ್ಳವ್ರೆ ಅಂತ ಹಂಗ ಹೇಳ್ದೆ ರೀ. ಒಂದ್ ನಿಮಿಷ ಇರ್ರಿ ರೀ. ನಿಂತ್ಕೊಳ್ಳೋ. ನಿನಗೆ ಕಪ್ಪೆ ತರ ಎಗರಕ್ ಬರ್ತಾ? ಇಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ ಎಗರ್ತಾ ಇರು. ಯಾಕೆ ಅವ್ನು ಹಂಗ್ ಹೊಡಿತಾ ಇದ್ಯಾ? ತಿಕ್ಲಿ ಹಿಡಿತೇನೋ? ಅದೆಲ್ಲ ಬೀಳೋ ಇನ್ನೆಲ್ಗೋ ಬಿದ್ದರೆ ಏನೋ ಗತಿ? ಅವ್ನಿಗಿನ್ನೂ ಮದುವೆ ಆಗಿಲ್ಲ. ಎತ್ಕೊಂಡು ಹೋಗ. ಏಯ್ ಊರ ಹಬ್ಬ ಬಂದಿದೆ. ಕಮಲಮ್ನವ್ರೆ, ಕಮಲಮ್ನವ್ರೆ ಓ ಬಂದೆ. ಬನ್ನಿ ಬನ್ನಿ. ಬಂದ್ರಾ? ಏನ್ರಿ? ಎಲ್ರಿ ನಿಮ್ ಕುಲಪುತ್ರ? ಅವ್ನ ಇಲ್ಲಲ್ರಿ. ಅವನೇ ಮತ್ತಿನ್ನೆಲ್ರಿ ಇದಾನೆ? ನಂಜನಗೂಡಲ್ಲಿ ನಿಮ್ ತಂಗಿ ಮನ್ಯಾಗ ಅವನೇ. ತಗದು ಬುದ್ಧಿ ಅಂದ್ರೆ ಗೇಣುದ್ದ ಇರೋಡು ಚೋಟದಾಗ್ಬಿಡ್ಬೇಕು. ನನಗ್ ಡಾಕ್ಟ್ರು ಮಟನ್ ಚಿಕನ್ ತಿನ್ಬೇಡಿ ಅಂತ ಹೇಳವ್ರೆ, ಅದು ಬೇರೆ ವಿಷಯ. ಈ ಒಂದು ತಿಂಗಳು ಕಾರ್ತಿಕ್ ಮಾಸ ನೀನ್ ಕಾಸು ಕೊಟ್ರು ಮೋಸಕ್ಕಿಲ್ಲ, ಆ ವಿಷಯ ಬಿಡು. ಅಂದ್ಮೇಲೆ ಈ ಮನೆಯೊಳಗೆ ಕೋಳಿ ಸಾರು ಘಮ್ ಅಂತ ಆಯ್ತು ಅಂದ್ಮೇಲೆ ಅವನು ಇಲ್ಲಿಗೆ ಬಂದಿರ್ಲೇಬೇಕು. ಎಲ್ಲಿ ನಿನ್ ಕುಲಪುತ್ರ? ಅಪ್ಪ ಗಾನಕ್ ಹೋಗಿಲೇ? ಮಲಗಿರೋದ್ ನೋಡಪ್ಪ, ಒಳ್ಳೆ ಬಟ್ಟೆ ಕೋಳಿ ಮಲಗಿದಾಗೆ. ಆವಾಗ ಬಂದೆ ಚಿನ್ನು. ಕೇಳಬೇಕೆ ಎದ್ದೇಳ ಬೇಕೆ? ಏನಂದ್ರೆ ಪಪ್ಪ ಹಂಗಂದ್ರೆ ಅಪ್ಪ ಲಕ್ಷಣವಾಗಿ ಅಪ್ಪಾಜಿ ಅಂತ ಕರೀದ್ ಬಿಟ್ಬಿಟ್ಟು ಪಪ್ಪ ಪಪ್ಪ ಅಂತೆ. ನೀನ್ ಪಪ್ಪ ಅಂತಿದ್ ನನ್ಗೆ ಬೆಪ್ಪ ಅಂತ ಕೇಳ್ತದೆ. ಅದಿರ್ಲಿ, ಏನ ಇದು ನಿನ್ ಅವತಾರ? ನೀನ್ ಕೋಳಿ ಪುಕ್ಕ ತರ್ತಿದ್ದಲ್ಲ ಬಿ, ಎಲ್ಲ ಇಲ್ಲಿ ಉಟ್ಬಿಟ್ಟದೆ ನೋಡ್ಬಾ. ನಂಜನಗೂಡ್ನಲ್ಲಿ ಕಟಿಂಗ್ ಶಾಪ್ನವರೆಲ್ಲ ಸ್ಟ್ರೈಕ್ ಮಾಡ್ಬಿಟ್ಟವ್ರ. ಇಲ್ಲ, ಲೇಟೆಸ್ಟ್ ಫ್ಯಾಷನ್ ಅಪ್ಪಾಜಿ. ಫ್ಯಾಷನ್ ಕೇಳ್ದ? ಏನ್ ಹಂಗೆ ತೋರ್ತಾ ಇದ್ಯಾ? ಕಿವಿ ಬಿಡಪ್ಪ. ಅಪ್ಪ ಎಲ್ಲಿದು ಕಾಜ್ಗ? ನಂಜನಗೂಡಿಂದ. ನಂಜನಗೂಡಿದಲ್ಲ, ಅದೇನ್ ಬರ್ದವ್ರು ಓದು? ಕಿವಿ. ಪ್ರೀತಿಯ ಅಣ್ಣನಿಗೆ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಏಯ್ ನಿನ್ಗೆಲ್ಲ ನನ್ ತಂಗಿಗೆ ಕಣೋದು. ನಿನ್ ಮಗ ಶಾಲೆಗೆ ಸರಿಯಾಗಿ ಹೋಗ್ತಾ ಇಲ್ಲ. ಕೇಳಿಸ್ಕೊ, ಕೇಳಿಸ್ಕೊಂಡ? ಶಾಲೆಗೆ ಹೋಗು ಅಂತ ಕಳ್ಸಿದ್ರೆ ಒಳೆ ಸಾಲ್ಗೆ ಹೋಗ್ತಾನೆ. ಊರಾಚೆ ದಿಬ್ಬದ ಮೇಲೆ ಕೂತ್ಕೋತಾನೆ. ಹಳ್ಳಿ ಕಟ್ಟೆ ಕೆಳಗಡೆ ಕೂತ್ಕೋತಾನೆ. ಊರಾಗಿರೋ ಜಾನಪದ ಗೀತೆಗಳನ್ನೆಲ್ಲ ಹಾಡ್ತಾ ಇರ್ತಾನೆ. ಅದನ್ ಕೇಳೋಕೆ ಹಳ್ಳಿಲಿರೋ ಮುದುಕರೆಲ್ಲಾ ಸೇರ್ಕೊಂಡಿರ್ತಾರೆ. ಪಾಪ ನಮ್ಮ ಯಜಮಾನ್ರು ಮನೇಲಿ ಇವನ ಹಾಡ್ ಕೇಳಕ್ಕಾಗ್ದೆ ನನ್ನ ಬಿಟ್ಬಿಟ್ಟು ಮಿಲ್ಟ್ರಿಗೆ ಹೊಟ್ಟೋಗ್ಬಿಟ್ಟು. ಅಯ್ಯೋ ತೆಗ್ಯವ್ವ, ನಿರ್ಮಾಣಿಗೆ ಆಗ್ಬಾರ್ದಾಗಿತ್ತು ಕೇಳವ್ವ. ಸ್ವಾಮಿ ಇನ್ನೂ ಇದೆ. ಇನ್ನೂ ಆಯ್ತಾ? ಇನ್ನೇನ್ ಬರ್ದವಳೆ? ಇನ್ಮೇಲೆ ನಿನ್ ಮಗನ್ನ ನೀನೇ ನೋಡ್ಕೊ, ನಮ್ ಮನೆಗ್ ಕಳಿಸ್ಬೇಡ. ಇನ್ನೇನೈತೆ? ಅಷ್ಟೇ. ಇನ್ನು ಯಾಕಿಲ್ಲೇ ನಿಂತಿದ್ಯಾ? ಕಳ್ಸ್ಕೊಳ್ಳ ತಗೊಳ್ಳಿ. ನಿನ್ನಿಂದಲೇ ಕಣಮ್ಮಿ ಇವನ್ ಕೂಲ್ಗೆ ಹಾಳಾಗೋಗಿದ್ದು.
ಕಾಲಾಗಾಯ್ತು ನಮ್ ಮೊಮ್ಮಸೋರು ಬೆಣ್ಣೆ ಮುದ್ದೆ ಕಟ್ಟಿ ಮಾರೋದ್ರಲ್ಲೇ ಅವ್ರ ಜೀವಮಾನ ಕಳೆದ್ಬಿಟ್ರು. ಇರೋ ನಮ್ ಮಗ ಇವನಾದ್ರೂ ಕಷ್ಟಪಟ್ಟು ಓದಿ 4 ಅಕ್ಷರ ಕಲ್ತ್ಕೊಂಡು ವಿದ್ಯಾವಂತ ಆಗಿ ನಮ್ಮ ವಂಶಕ್ಕೆ ಕೀರ್ತಿ ತರ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ನಿಮ್ಮಪ್ಪ ಅವನಲ್ಲ ಕಂಸಾಲೆ ಕಿಷ್ಟಪ್ಪ ಇವನ್ ಮೈ ಕೊರ್ದು ಒಪ್ಕೊಂಡ್ಬಿಟ್ಟವನೆ ಕಣಮ್ಮಿ. ಉಣ್ಬೇಕಾದ್ರೂ ಹಾಡೆ, ತಿಪ್ಪೆ ಮೇಲಿದ್ರು ಹಾಡೆ, ಮಲಗ್ಬೇಕಾದ್ರೂ ಹಾಡೆ. ಹಾಡು ಹಾಡು ಹಾಡು. ಅಯ್ಯೋ ಕರ್ಮ ಕರ್ಮ ಕರ್ಮ. ಅತ್ತಿಯ ಮರವ ಕಿತ್ತು ನೆಡುವರುಂಟೆ ನಯ್ಯ, ಅತ್ತಿಲ್ಲದ ಮನೆಗೆ ಗೌರಿಯ ಕೊಟ್ಟರೆ ಒಬ್ಬ ಇನ್ಯಾರೋ ಕಲಿಸೋರು, ಒಬ್ಬ ಇನ್ಯಾರೋ ಕಲಿಸೋರು. ತಡಿದಾರೆ ಕಣಪ್ಪ, ತಡಿದಾರೆ. ಎಷ್ಟಾಗಾದ್ರೂ ತಲೆ ಮೇಲೆ ಬಟ್ಟೆ ಹಾಕೊಂಡು ಹೊಟ್ಟೋಯ್ತೀನಿ. ಕಂಸಾಲೆ ಕಿಷ್ಟಪ್ಪ, ನೀವ್ ಯಾಕಪ್ಪ ಸಾಲಿಗೆ ಹೋಗಿಲ್ಲ? ಯಾಕಪ್ಪ ಸಾಲಿಗೆ ಹೋಗಕ್ಕಿಲ್ಲ? ನಾನ್ ಹೋಗ್ತೀನಪ್ಪ. ನಾನ್ ಹೋದ್ರೆ ಎಲ್ರು ನನ್ನ ಮೇಷ್ಟ್ರು ಅನ್ಕೊಂಡ್ಬಿಡ್ತಾರೆ. ಯಾಕೆ? ಅದು ಅವರೆಲ್ಲ ಚಿಕ್ಕ ಚಿಕ್ಕ ಹುಡುಗರು, ನಾನು ಒಬ್ನೇ ದೊಡ್ಡವನು. ಅದೇಂಗೆ? ಅದೇಂಗೆ ಅಂತೀರಾ? 6ನೇ ಕ್ಲಾಸ್ ನಾನು 8 ವರ್ಷದಿಂದ ಓದ್ತಾನೆ ಇದೀನಲ್ಲ, ಅದಕ್ಕೆ. ಆ!